ಪಾರ್ಲಿಮೆಂಟ್ನಲ್ಲಿ ವಕ್ಫ್ ಬೋರ್ಡಿನ ವರದಿ ಮಂಡನೆ ಮಾಡಿದ್ದಾರೆ. ಶ್ರೀರಾಮ್ ಸೇನೆ ಸಂಘಟನೆ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ನಿನ್ನೆಯ ಚರ್ಚೆಯಲ್ಲಿ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದು ನೋಡಿದರೆ ಇವರಿಗೆ ರೈತರು ಬೇಕಾಗಿಲ್ಲ, ಇವರಿಗೆ ದೇವಸ್ಥಾನಗಳು ಮಠಗಳು ಬೇಕಾಗಿಲ್ಲ, ಇವರಿಗೆ ಹಿಂದೂಗಳು ಬೇಕಾಗಿಲ್ಲ, ಇವರಿಗೆ ಬೇಕಾಗಿದ್ದು ಮುಸ್ಲಿಮರ ತುಷ್ಟೀಕರಣ, ಮುಸ್ಲಿಮರ ವೋಟ್ ಮಾತ್ರ ಅಂತನ್ನುವಂಥದ್ದು ನಿನ್ನೆ ಸಂಸತ್ನಲ್ಲಿ ಆ ವಿರೋಧ ಪಕ್ಷದವರು ಮಾತನಾಡಿ ನೋಡಿದರೆ ಬಹಳ ಗಂಭೀರವಾಗಿದೆ. ಇವರಿಗೆ ದೇಶ, ಧರ್ಮ, ಹಿಂದೂ ಸಮಾಜ, ಭಾರತದ ಸುರಕ್ಷತೆ ಅಂತನ್ನುವಂಥದ್ದು ಬೇಕಾಗಿಲ್ಲ, ಮುಸ್ಲಿಮರ ಸುರಕ್ಷತೆ ಬೇಕಾಗಿದೆ. ಅದು ಕಾಂಗ್ರೆಸ್ ಇರ್ಬೋದು, ಟಿಎಂಸಿ ಇರ್ಬೋದು, ಡಿಎಂಕೆ ಇರ್ಬೋದು, ಎಪಿ ಇರ್ಬೋದು, ಇವರೆಲ್ಲರೂ ಕೂಡ ಎಲ್ಲಿ ಹೊರಟಿದ್ದಾರೆ? ಒಂದು ವಕ್ಫ್ ಬೋರ್ಡ್, ಇದು ಸುಪ್ರೀಂ ಕೋರ್ಟ್ಗೆ ಕೂಡ ಸಂಬಂಧ ಇಲ್ಲ. ಸಂವಿಧಾನವನ್ನು ಧಿಕ್ಕರಿಸಿ ರಚನೆ ಆದಂತ ವಕ್ಫ್ ಬೋರ್ಡ್ ಅನ್ನ ತಿದ್ದುಪಡಿ ಮಾಡೋಕ್ಕೋಸ್ಕರ ಒಂದು ವರದಿಯನ್ನ ಸಿದ್ಧ ಮಾಡಿದ್ದನ್ನ ಇವತ್ತು ವಿರೋಧ ಮಾಡ್ತಾರೆ. ಮುಸ್ಲಿಂ ಸಂಸದರು ಇಬ್ಬರೇ ವಿರೋಧ ಮಾಡಿದ್ರು, ಸುಮಾರು 12 ಜನ ಹಿಂದೂ ಸಂಸದರು ಬೇರೆ ಬೇರೆ ಪಕ್ಷದವರು ಮುಸ್ಲಿಮರ ಪರವಾಗಿ ಮಾತಾಡ್ತಾರೆ. ಇವರು ಎಲ್ಲರಿಗೂ ಕಾಂಗ್ರೆಸ್ ಸೇರಿ ನಾನು ಹೇಳ್ತಾ ಇದ್ದೀನಿ, ದೇಶದ್ರೋಹಿಗಳು, ರೈತ ದ್ರೋಹಿಗಳು, ಹಿಂದೂ ದ್ರೋಹಿಗಳು. ವಕ್ಫ್ ಬೋರ್ಡ್ ತಿದ್ದುಪಡಿ ಅಷ್ಟೇ, ವಕ್ಫ್ ಬೋರ್ಡ್ ಅನ್ನ ವೈಂಡ್ ಅಪ್ ಮಾಡ್ತಾ ಇಲ್ಲ, ಅದನ್ನು ರದ್ದು ಮಾಡ್ತಾ ಇಲ್ಲ. ರದ್ದು ಮಾಡಬೇಕು ಆಕ್ಚುಲಿ, ಆದ್ರೆ ತಿದ್ದುಪಡಿಗೆ ಇಷ್ಟು ವಿರೋಧ ಮಾಡ್ತಾರೆ ಅಂತಂದ್ರೆ ಇವತ್ತು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲೇ ಬೆಳಗಾವಿಯಲ್ಲೇ ಮೊನ್ನೆ 3ನೇ ತಾರೀಕು ಈ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆರ್ಡರ್ ಮಾಡಿದ್ರು. 4 ತಿಂಗಳ ಹಿಂದೆನೆ ಆರ್ಡರ್ ಮಾಡಿದ್ರು. ಏನು? ಇನ್ನು ಮುಂದೆ ರೈತರಿಗೆ ಆಗಲಿ ವಕ್ಫ್ ಬೋರ್ಡಿನ ಸಂಬಂಧಪಟ್ಟಾಗ ನೋಟಿಸ್ ಯಾರಿಗೂ ಕೊಡಬಾರದು, ಕೊಟ್ಟಿದ್ದನ್ನು ವಾಪಸ್ ತಗೊಳ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನೋಟಿಸ್ ಬಿಡುಗಡೆ ಮಾಡಿದ್ದನ್ನ ಧಿಕ್ಕರಿಸಿ ಇವತ್ತು ಪೀರನವಾಡಿ ಅಲ್ಲಿಯ ರೈತರಿಗೆ 3ನೇ ತಾರೀಕು ಫೆಬ್ರವರಿ 3ನೇ ತಾರೀಕು ಒಂದು ತರುಣ ಭಾರತದಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದಾರೆ. ಅದರಲ್ಲಿ 19 ಎಕರೆ ರೈತರದು, ಒಬ್ಬರದೇ 12 ಎಕರೆ, ಸುಮಾರು ಒಂದು 50 ಎಕರೆ ಇವತ್ತು ವಕ್ಫ್ ಬೋರ್ಡ್ದು ಅಂತ ಹೇಳಿ ಅವರು ಅಡ್ವರ್ಟೈಸ್ ಕೊಟ್ಟಿದ್ದಾರೆ. ಬಂದಿದ್ದಾರೆ ಅವರು, ಪೀರನ್ ಮಾಡಿ ರೈತರೆಲ್ಲ ಬಂದಿದ್ದಾರೆ. ಅಂದ್ರೆ 3ನೇ ತಾರೀಕು. ಈ ರೀತಿ ಇನ್ನೂ ಎಷ್ಟಾಗ್ತಾ ಇದೆ ಗೊತ್ತಿಲ್ಲ. ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಸೊ ಈ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಭಯಾನಕವಾದಂತಹ ಈ ವೈರಸ್, ಕ್ಯಾನ್ಸರ್, ಆಕ್ಟೋಪಸ್, ಇದನ್ನ ತಡೆಯೋಗೋಸ್ಕರ ಒಂದು ತಿದ್ದುಪಡಿ ತರ್ತಾ ಇದ್ದಾರೆ. ಅದನ್ನ ವಿರೋಧ ಮಾಡುವಂತಹ ನೀಚ, ನಿರ್ಲಜ್ಜ ದ್ರೋಹಿಗಳು, ದೇಶದ್ರೋಹಿಗಳು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ವಕ್ಫ್ ಬೋರ್ಡ್ ತಿದ್ದುಪಡಿ 100ಕ್ಕೆ 100 ಪಾರ್ಲಿಮೆಂಟ್ನಲ್ಲಿ, ರಾಜ್ಯಸಭಾ ಮತ್ತು ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ಪಾಸ್ ಆಗತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಆದ ನಂತರ ಈ ರೀತಿ ಎಲ್ಲೆಲ್ಲಿ ಇಲ್ಲೀಗಲ್, ಕಾನೂನು ಬಾಹಿರ, ಗೂಳಿ ನುಗ್ಗಿದಂಗೆ ಈ ವಕ್ಫ್ ಬೋರ್ಡ್ ನುಗ್ಗುತ್ತಾ ಇದೆಯಲ್ಲ,
ಅದನ್ನ ತಡೆಯುವಂಥ ಪ್ರಕ್ರಿಯೆ ತಿದ್ದುಪಡಿಯ ಮೂಲಕ ಆಗತ್ತೆ ಅಂತನ್ನುವಂಥ ವಿಶ್ವಾಸ ಇದೆ. ನಾವು ಅದನ್ನ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ತಿದ್ದುಪಡಿಗ ಅಲ್ಲ, ನಾನು ಹೇಳೋದು ಮುಸ್ಲಿಮರಂತೂ ವಿರೋಧ ಮಾಡೇ ಮಾಡ್ತಾರೆ. ಆದರೆ ಮುಸ್ಲಿಮರಿಗೆ ರಕ್ಷಣೆಯಾಗಿ, ಮುಸ್ಲಿಮರ ಅಪ್ಪನ ಹಾಗೆ, ಮುಸ್ಲಿಮರಿಗೆ ಹುಟ್ಟಿದ ಹಾಗೆ ಈ ಹಿಂದೂ ಸಂಸದರು ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ದುಷ್ಕೃತ್ಯ ಇದೆಯಲ್ಲ, ಇದು ನಮಗಂತೂ ತಡ್ಕೊಳಕ್ಕಾಗ್ತಾ ಇದೆ. ಕಾನೂನು ಪ್ರಕಾರ JPC ನೇಮಿಸಿದ್ದಾರೆ, ಜಾಯಿಂಟ್ ಪಾರ್ಲಿಮೆಂಟರಿ ಒಂದು ಕಮಿಟಿ ನೇಮಿಸಿದಾರ್ರಿ. ಎಲ್ಲಾ ಪಕ್ಷದವರು ಇದ್ದಾರೆ ಅದರಲ್ಲಿ. ಸುಮಾರು 12 ಮೀಟಿಂಗ್ಗಳಾಗಿದ್ದಾವೆ, ಚರ್ಚೆ ಆಗಿದೆ. ಸೊ ಆ ಚರ್ಚೆಯಲ್ಲಿ ಎಲ್ಲರೂ ತಗೊಂಡು ಕೊನೆಗೆ ಈಗ ಪಾರ್ಲಿಮೆಂಟ್ ನಲ್ಲಿ ಬಂದಂತದ್ದನ್ನ ಇವತ್ತು ಈ ದೇಶದಲ್ಲಿ ಸಿಖ್ರಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧರಿದ್ದಾರೆ, ಎಲ್ಲರ ಕೂಡಿರುವಂತಹ ಇದಕ್ಕೆ ಇವರು ಆಘಾತ ತರ್ತಾ ಇದ್ದಾರೆ. ಸ್ವಾಮಿ, ಏನು ಮಾತಾಡ್ತಾ ಇದ್ದಾರೆ ನೀವು? ಮುಸ್ಲಿಮರಿಗೆ ಸಂವಿಧಾನ ಮೀರಿ ಕಾಂಗ್ರೆಸ್ನವರು ನೀವು ಕಾನೂನನ್ನ ರಚನೆ ಮಾಡಿಕೊಟ್ಟಿದ್ದು ವಕ್ಫ್ ಬೋರ್ಡ್, ಇದನ್ನು ತಿದ್ದುಪಡಿ ತರಬಾರ್ದ? ಇಂಥ ವಿಚಿತ್ರವಾದಂಥದ್ದು. SDPI ದೇಶದ್ರೋಹಿ ಒಂದು ಪಕ್ಷ ಅಂತ ನಾನು ಹೇಳ್ತೇನೆ. SDPI PFI ಹೇಗೆ ಬ್ಯಾನ್ ಮಾಡಿದ ಹಾಗೆ SDPI ಕೂಡ ಬ್ಯಾನ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ SDPI ಕೂಡ ಸಾಕಷ್ಟು ಕೊಲೆಗಳಲ್ಲಿ, ಹಿಂದೂ ನಾಯಕರ ಕೊಲೆಗಳಲ್ಲಿ FIR ನಲ್ಲಿದೆ, ಚಾರ್ಜ್ ಶೀಟ್ ನಲ್ಲಿ ಹೆಸರುಗಳಿದ್ದಾವೆ, ಅವ್ರ ಹೆಸರುಗಳಿದ್ದಾವೆ, ಗಲಭೆಗಳಲ್ಲಿ ಅವ್ರ ಹೆಸರುಗಳಿದ್ದಾವೆ. SDPI ಉಪಾಧ್ಯಕ್ಷ, SDPI ಸೆಕ್ರೆಟರಿ, SDPI ಮೆಂಬರ್ಸ್ ಎಲ್ಲ ಆ ಸಾಮೀಲಾಗಿದ್ದಾರೆ. ನಾನು ಹೇಳೋದು SDPI ಇದು ದೇಶದ್ರೋಹಿ ಪಕ್ಷ, ಇದನ್ನು ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ನಾನು. ನೋಡಿ, ಉದಯಗಿರಿ ಗಲಾಟೆ ಮೊದಲನೇದಲ್ಲ, ಮೈಸೂರಿನ ಉದಯಗಿರಿ ಗಲಾಟೆ ಮೊದಲನೇದಲ್ಲ, ಕೊನೆಯದಲ್ಲ. ಇದು ನಿರಂತರವಾಗಿ ಮುಸ್ಲಿಂ ಸಮಾಜ ಮಾಡ್ತಾನೇ ಇರುತ್ತೆ. ಎಲ್ಲಿವರೆಗೆ ಕಾಂಗ್ರೆಸ್, ಎಲ್ಲಿವರೆಗೆ ರಾಜಕಾರಣಿಗಳು ತುಷ್ಟೀಕರಣ ನಿಲ್ಲಿಸೋಲ್ಲೋ ಅಲ್ಲಿವರೆಗೆ ನಡೀತಾ ಇರುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ತಗೊಳ್ತಾರಂತೆ, ನಾಳೆನೋ ಇವತ್ತು ಗೊತ್ತಿಲ್ಲ ನನಗೆ. ಸಭೆ ಆ ವಿಷಯದ ಕುರಿತು ಸಭೆಯನ್ನು ತಗೊಳಿದ್ರಿ, ಏನ್ ಸಭೆ ತಗೊಳ್ತಾರೆ? ಮತ್ತೆ ಯಾರ್ಯಾರನ್ನ ಬಚಾವ್ ಮಾಡೋದು, ಇದರ ಹಿಂದೆ ಇರುವಂತಹ ಕೈವಾಡವನ್ನ ರಕ್ಷಣೆ ಮಾಡೋಗೋಸ್ಕರ ನೀವು ಸಭೆ ತಗೊಳ್ತೀರಿ. ಪೊಲೀಸ್ ಇಲಾಖೆಗೆ ಮುಕ್ತವಾಗಿ ಅವಕಾಶ ಕೊಡಿ. ಒಂದೊಂದು ಇಂಚ್ ಕೂಡ ಒಬ್ಬ ವ್ಯಕ್ತಿ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲ ಅಡ್ಕೊಂಡಿರ್ತಾರೆ ಎಲ್ಲರನ್ನು ಒದ್ದು ಹೊರಗಡೆ ಹಾಕ್ತಾರೆ. ಪೊಲೀಸರ ಮೇಲೆ ಕಲ್ಲಿಸಿದ್ದಾರೆ, ಡಿವೈಸ್ ಮೇಲೆ ಕಲ್ಲಿಸಿದ್ದಾರೆ. 19 ಜನ ಪೊಲೀಸರು ಮತ್ತು ಪೊಲೀಸ್ ಆಫೀಸರು ಗಾಯಾಳಾಗಿದ್ದಾರೆ. ಇನ್ನೇನು ಸಭೆ ಮಾಡ್ತಾರೆ ನೀವು? ಕಾಂಗ್ರೆಸ್ನವ್ರು ಹೇಳ್ತಾರೆ ಪೊಲೀಸರು ತಪ್ಪಿನಿಂದ ತನ್ವೀರ್ ಸೇಠ್ ಅಲ್ಲಿಯ MLA, ಆ ಕ್ಷೇತ್ರದ MLA ಹೇಳ್ತಾರೆ ಪೊಲೀಸರು ತಡ ಮಾಡಿದ್ರಿಂದ, ಅಂದ್ರೆ ತಡ ಮಾಡಿದ್ರಿಂದ ಕಲ್ಲಿಸಿದ, ಬೆಂಕಿ ಹಚ್ಚಿದ. ಏನು ಅಫ್ಘಾನಿಸ್ತಾನ, ಪಾಕಿಸ್ತಾನ? ಭಾರತ ಇದೆ, ಸಂವಿಧಾನ ಇದೆ, ಕಾನೂನು ಇದೆ, ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ. ನೀವು ತಡ ಮಾಡಿದರೆ ಧರಣಿ ಕೂತ್ಕೋಬಹುದೇ? ಒಂದು ವ್ಯವಸ್ಥೆ ಇದೆ ಇಲ್ಲಿ. ನಿಮ್ಮ ಮುಸ್ಲಿಂ ಗುಂಡಾಗಿರಿ ನಡೆಯುವುದಿಲ್ಲ ತನ್ವೀರ್ ಸೇಠ್, ನಿನ್ನ ಕ್ಷೇತ್ರಗಳಲ್ಲೇ ನಡೀತಾ ಇದೆ. ಇದು 3ನೇ ಬಾರಿ ಗಲಾಟೆ ಆಗಿದ್ದು ನಿನ್ನ ಕ್ಷೇತ್ರದಲ್ಲಿ. ನಿನ್ನನ್ನೇ ಕೊಲ್ಲಕ್ಕೆ ಬಂದಿದ್ರಲ್ಲ PFIನವರು. ಅದಕ್ಕೂ ಇಲ್ಲ, ಮತ್ತೆ ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂತಹದ್ದು ಸರಿಯಲ್ಲ. ಕಾಂಗ್ರೆಸ್ಸೇ ಈ ಗಲಭೆಗೆ ಕಾರಣ, ಕಾಂಗ್ರೆಸ್ಸೇ ಕಾರಣ. ಇವತ್ತು ಏನೇ ಈ ಗಲಭೆಗಳ ಮುಸ್ಲಿಮರು ಮಾಡುವಂತಹದ್ದು ಕಾಂಗ್ರೆಸ್ ಕುಮ್ಮಕ್ಕದಿಂದ ನಡೀತಾ ಇದೆ. ಇವತ್ತು ಕೇಸ್ಗಳನ್ನು ವಾಪಸ್ ತಗೊಳ್ತಾರೆ ಅಂತಂದ್ರೆ ಪೊಲೀಸರ ಮೇಲೆ ಕಲ್ಲಿಸಿದರು, ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದಂಥವ್ರನ್ನ ಕೇಸ್ ವಾಪಸ್ ತಗೊಳ್ತಾರೆ ಅಂತಂದ್ರೆ ಮತ್ತೆ ಆ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ಸಿಗುದಿಲ್ವ?
ಅವರಿಗೆ ನಮ್ಮನ್ನು ಬಿಡಿಸುವಂತಹ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾಡ್ತಾರೆ, ಹಾಗಾಗಿ ನಾವು ಕಲ್ಲೆಸಿಬಹುದು, ಬೆಂಕಿ ಹಚ್ಚಬಹುದು ಅಂತನ್ನುವಂಥದ್ದು ನೀವೇ ಪೋಷಣೆ ಮಾಡ್ತಾ ಇದ್ದಾರೆ ಗುಂಡಾಗಳನ್ನ. ಮುಸ್ಲಿಂ ಕಿಡಿಗೇಡಿಗಳನ್ನ ಕಾಂಗ್ರೆಸ್ನವರು ನೀವೇ ಇವತ್ತು ಕುಮ್ಮಕ್ಕು ಕೊಡ್ತಾ ಇದ್ದೀರಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಉದಯಗಿರಿ ನಡೆದಂತ ಘಟನೆಯನ್ನ ಖಂಡಿಸ್ತಾ ಇದ್ದೀವಿ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಹೇಳ್ತಾ ಇದ್ದೀನಿ, ನಾವು ನಿಮ್ಮ ಜೊತೆಗಿದ್ದೀವಿ, ಒತ್ತು ಹೊರಗಡೆ ಹಾಕರಿ. ಸೊ ಯಾವ ಮುಖ್ಯಮಂತ್ರಿ ಯಾವುದೇ ಗೃಹ ಮಂತ್ರಿ ಮಾತು ಕೇಳುವಂತ ಅವಶ್ಯಕತೆ ಇಲ್ಲ. ನೀವು ಹೆಚ್ಚಿಂದ ಹೆಚ್ಚು ಅಂದ್ರೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಬಹುದು. ಟ್ರಾನ್ಸ್ಫರ್ ಮಾಡಿದರೆ ಅದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀವಿ. ಆದರೆ ನೀವು ಕಾನೂನು ಪರವಾಗಿ ನಿಂತ್ಕೊಳ್ಳಿ, ಸಿದ್ದರಾಮಯ್ಯ ಪರವಾಗಿ ಅಥವಾ ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ಬೇಡಿ ಅಂತನ್ನುವಂಥದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.